ದರ್ಶನ್ ಜೊತೆಗೊಬ್ಬ ವಿಲ್ಸನ್ ಗಾರ್ಡನ್ ನಾಗ. ದರ್ಶನ್ ಜೈಲಿಗೆ ಹೋಗೋದು ಖಚಿತ ಅಂದ ತಕ್ಷಣ ದರ್ಶನ್ಗೂ ಕೆಲವರು ಅಭಯ ಕೊಟ್ಟಿದ್ರು, ಡೋಂಟ್ ವರಿ ಒಳಗಡೆ ನಮ್ಮವರಿದ್ದಾರೆ ಅಂತ. ನಾಗನಿಗೆ ಮೆಸೇಜ್ ಹೋಗಿತ್ತು, ದರ್ಶನ್ ಬರ್ತಾರೆ, ನೀನು ನೋಡ್ಕೋಬೇಕು. 67 ದಿವಸ ಇವತ್ತಿಗೆ ದರ್ಶನ್ ಜೈಲಿನಲ್ಲಿದ್ದು. ಜೈಲಿಗೆ ಹೋದ 2ನೇ ದಿವಸನೇ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ದರ್ಶನನ್ನು ನೋಡಬೇಕು ಅಂತ ವಿಲ್ಸನ್ ಗಾರ್ಡನ್ ನಾಗ ಪ್ರಯತ್ನಿಸ್ತಾ ಇರೋದು, ವಿಲ್ಸನ್ ಗಾರ್ಡನ್ ನಾಗನ್ ನೋಡಬೇಕು ಅಂತ ದರ್ಶನ್ ಪ್ರಯತ್ನಿಸ್ತಾ ಇರೋದು. ಖಚಿತ ಇತ್ತು ನಮಗದು ಸುದ್ದಿ ಹಿಂಗೊಂದಾಗಿದೆ ಅಂತ. ಅದಾದ ನಂತರ ಒಳಗಿನ ವ್ಯವಸ್ಥೆಗಳನ್ನು ಈತ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಅದೇನೋ ಕಾಂಪಿಟೇಷನ್ ಇತ್ತಂತೆ. ದರ್ಶನ್ 2011ರಲ್ಲಿ ಹೆಂಡತಿನ ಹೊಡೆದು ಜೈಲಿಗೆ ಹೋದ್ನಲ್ಲ, ಆವಾಗ ಸೈಕಲ್ ರವಿ ಅವ್ನು ನೋಡ್ಕೊಂಡಿದ್ದು ಒಳಗಡೆ. ಈಗ ಸೈಕಲ್ ರವಿ ಹುಡುಗರು ಇದ್ದಾರೆ, ಇನ್ನೊಂದು ಕಡೆ ವಿಲ್ಸನ್ ಗಾರ್ಡನ್ ನಾಗನ ಹುಡುಗರು. ನಾವು ನೋಡ್ಕೋತೀವಿ ಅಂತ. ದೇ ವಿಲ್ ಬಿ ವೆಲ್ ಪೇಡ್ ಫಾರ್ ದಿಸ್. ನೆನ್ಪಿಟ್ಕೊಳ್ಳಿ, ದೇ ವಿಲ್ ಬಿ ವೆರಿ ವೆಲ್ ಪೇಡ್ ಫಾರ್ ದಿಸ್. ಅಂತೂ ಇಂತೂ ನಾಗ ನೋಡ್ಕೊಳ್ಳೋದು ಅಂತಾಗಿದೆ. ನಾಗ ನೋಡ್ಕೊತಾ ಇದ್ದಾನೆ. ಅದರ ಪರಿಣಾಮವಾಗಿ ಬಂದಿರುವಂಥ ಫೋಟೋ. ಈ ನಾಗಂದು ಜೈಲಲ್ಲಿ ಬೇರೆದೇ ರೀತಿ ಹವಾ ಆಯಿತು. ಇವೊಂದೊಂದು 30 ಜನರದ ಗ್ಯಾಂಗ್ ಇದೆ ಅಲ್ಲಿ. 10 ಲಕ್ಷ ರೂಪಾಯಿ ತಿಂಗಳ ಖರ್ಚಂತೆ ಜೈಲಿನೊಳಗೆ ನಾಗಂದು. ನನಗೆ ಸುದ್ದಿ ಹೇಳಿದವ್ರಿಗೆ ಕೇಳಿದೆ, ನನಗೆ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ಅವ್ರು ಹೇಳೋದು 1-1.5 ಕೋಟಿ ತಿಂಗಳಿಗೆ ಬಡ್ಡಿ ಬರುತ್ತೆ ಅವನಿಗೆ ಅಂತ. 10 ಲಕ್ಷ ರೂಪಾಯಿ ದುಡ್ಡು ಹೆಂಗೆ ಒಳಗೆ ಹೋಗುತ್ತೆ ಅನ್ನೋದು ಹೇಳ್ತೀನಿ ನಿಮಗೆ. 10 ಲಕ್ಷ ರೂಪಾಯಿ ತಿಂಗಳ ಖರ್ಚು, ವಾರಕ್ಕೆ 20,000 ರೂಪಾಯಿ ಕ್ಯಾಂಟೀನಿಗೆ ರೇಷನ್ನಿಗೆ ಕೊಡ್ತಾರಂತಿವರು. ಅಲ್ಲಿಗೆ ಜೈಲು ಊಟ ಬಡವರಷ್ಟೇ ತಿಂತಾರೆ, ಬಡ ಖೈದಿಗಳು ಮಾತ್ರ ಜೈಲು ಊಟ ತಿನ್ನೋದು ಅಂತ. ಇವ್ರಿಗೇನು ಬೇಕಾದ ಸಿಗುತ್ತೆ. ಇವಂದು ಹೆಂಗಿದೆ ಅಂದರೆ, ಹೊಸ ಬಟ್ಟೆ ಬೇಕು ಅಂದರೆ 30 ಜನರಿಗೆ ಒಂದೇ ರೀತಿಯ ಬಟ್ಟೆಗಳನ್ನು ಆರ್ಡರ್ ಮಾಡ್ತಾರಂತಿವ್ರು. 30 ಶರ್ಟು, 30 ಪ್ಯಾಂಟು, 30 ಜೊತೆ ಬೂಟು ಬರುತ್ತೆ ಒಳಗಡೆ ಒಂದೇ ಸಲಕ್ಕೆ. ಎಲ್ಲರೂ ಒಂದೇ ರೀತಿ ಯೂನಿಫಾರ್ಮ್ ಥರ ಹಾಕ್ಕೊಂಡು ಓಡಾಡ್ತಿದ್ರೆ, ಓ ಇದು ನಾಗನ ಗ್ಯಾಂಗು ಅಂತ ಮೆಸೇಜ್ ಹೋಗಿರಬೇಕು. ಆ ಲೆವೆಲ್ಗಿದೆ ಇವ್ರದ್ದು ಒಳಗಡೆ. ಆಯ್ತು, ಈಗ ದರ್ಶನದ ಫೋಟೋ ಬಂದಿದೆ. ದರ್ಶನನ್ನು ಇನ್ನೊಂದು ಜೈಲಿಗೆ, ಹಿಂಡಲ್ಗ ಜೈಲಿಗೆ ಹಾಕ್ಬಿಡ್ತಾರೆ, ಬಳ್ಳಾರಿ ಜೈಲಿಗೆ ಹಾಕಿ ಎಲ್ಲ ಚರ್ಚೆ ಇದೆಯಲ್ಲ. ಹಿಂಡಲ್ಗ ಜೈಲಿಗೆ ಹೋಗೋ ಪಾಸಿಬಿಲಿಟಿ ಇದೆ ಈಗ. ಹಾಗೆ ನಾಗನ್ನ ಹಾಕಬೇಕು ಹಂಗಿದ್ರೆ ನೋ. ಈತ ಏನೋ ಹೈಕೋರ್ಟ್ನಿಂದ ಸ್ಟೇ ತಗೊಂಡು ಬಂದಿದ್ದಾನೆ ಅಂತ ಒಂದು ಸುದ್ದಿ. ಹೈಕೋರ್ಟ್ನಿಂದ ಸ್ಟೇ ಅಂತ, ಬೆಂಗಳೂರು ಜೈಲಲ್ಲೇ ಇಡಬೇಕು ಅಂತ. ಅದಾಗಿದ್ದರೆ ಹಂಗೆ ಆರ್ಡರ್ ಕೊಟ್ಟವ್ರು ಯಾರು ನೋಡ್ಬೇಕು ಒಂದು ಸಲ. ಹೈಕೋರ್ಟ್ನಿಂದ ಸ್ಟೇ ಇದೆ. ಇವನು ಒಳಗಡೆ ಕೂತ್ಕೊಂಡು ಹೊರಗಡೆ ವಸೂಲಿ ವ್ಯವಹಾರಗಳನ್ನು ಮಾಡ್ತಾನೆ. ಅವನು ಗ್ಯಾಂಗ್ನವ್ರು ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡೋದು, ಇಂಥವನ ಹತ್ರ ಹೋಗು, ಇಂಥವನ ಹತ್ರ ದುಡ್ಡು ಇಸ್ಕೊ, ನಾನು ಹೇಳಿದ್ದೀನಿ ಇನ್ ದ ಸೆನ್ಸ್ ಧಮಕಿ ಹಾಕಿದ್ದೀನಿ ಅಂತಲೇ ಅರ್ಥ. ಅದು 3 ದಿನದ ಹಿಂದಿನ ಸುದ್ದಿ ಹೇಳ್ತೀನಿ ನಿಮಗೆ. ಇವನು ಯಾರಿಗೋ ಒಬ್ರಿಗೆ ಫೋನ್ ಮಾಡಿದ್ದಾನೆ. ಇಂಥವ್ನಿಗೆ ಹೇಳಿದ್ದೆ, ಅವ್ನು ದುಡ್ಡು ಕೊಡ್ತಾ ಇಲ್ಲ, ಹೋಗಿ ಹೆದರ್ಸ್ಬಾ ಅಂತಂದಿದ್ದಾನೆ. ಹೆದರ್ಸೋದು ಹೆಂಗೆ ಅಂದರೆ, ಹೋಗಿ ಅವನ ಮನೆ ಮುಂದೆ ಕಾರ್ ನಿಂತ, ಕಾರಿನ ಗ್ಲಾಸ್ ಮೇಲೆ ಕಲ್ಲು ಎತ್ತಕ್ಕೆ ಬರ್ಬೇಕಂತೆ. ಯಾರಿಗೆ ಹೇಳಿದಾನಲ್ಲ ಹುಡುಗ ಹೆದರಿದಾನ ಒಂಚೂರು. ಏ ಅಣ್ಣ ಬೇಡ ಅಣ್ಣ, ಕೇಸ್ಗೀಸಾದ್ರೆ ಕಷ್ಟ. ಆವಾಗ ಇವನು ಹೇಳ್ಕೊಂಡಿರೋದು, ನನ್ನನ್ನು ಬೆಂಗಳೂರು ಜೈಲಿನಿಂದ ಹೊರಗಡೆ ಹಾಕಬೇಕು ಅಂತ ಪ್ರಯತ್ನ ನಡೀತಾ ಇತ್ತು. ಯಾರು ನನ್ನನ್ನು ಸೇವ್ ಮಾಡಿದ್ರು ಗೊತ್ತಾ, ಯಾರು ನನ್ನನ್ನು ಬೆಂಗಳೂರು ಜೈಲಿನಲ್ಲೇ ನಾಗನಡಿ ಅಂತ ಹೇಳಿದ್ರು ಗೊತ್ತಾ ಅಂತ ಹೇಳಿ ಒಬ್ಬ ರಾಜಕಾರಣಿ ಹೆಸರು ಹೇಳ್ತಾನೆ. ಅವನು ಕೇಳಿದ್ರೆ ಗಾಬರಿ ಆಗಿಬಿಡ್ತೀರಿ ಆ ಹೆಸರನ್ನು ನೀವು. ಅಂಥ ರಾಜಕಾರಣಿಯೊಬ್ಬರ ಹೆಸರು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಸರ್ಕಾರನೇ ನಮ್ಮ ಕೈಲಿದೆ, ಡೋಂಟ್ ವರಿ ಅಂತ ಹೇಳಿ ಹೋಗಿ ಅವನಿಗೆ ಧಮಕಿ ಹಾಕಬಾ ಅಂತ ಹೇಳ್ತಾನೆ. ಆ ಲೆವೆಲ್ಗಿದ್ದಾನೆ ಇವನು ಮನುಷ್ಯ. ಇಂಥವನು ದರ್ಶನನ್ನು ನೋಡ್ಕೊತಾ ಇದ್ದಾನೆ. ಲೆಕ್ಕ ಹಾಕೊಳ್ಳಿ ಏನೇನೆಲ್ಲ ಇರ್ಬೋದು ಅಂತ. ಇವರಿಗೆಲ್ಲ ಜೈಲಿನೊಳಗೆ ದುಡ್ಡು ಹೆಂಗೆ ಬರುತ್ತಪ್ಪ? ಸಹಜವಾದ ಪ್ರಶ್ನೆ ಅಲ್ವಾ? ದುಡ್ಡು ಎಷ್ಟು ತರಿಸ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡು. 1 ಲಕ್ಷ ಅಥವಾ 1 ಲಕ್ಷಕ್ಕಿಂತ ಒಳಗಡೆ ದುಡ್ಡು ತರಿಸ್ಕೊಳ್ಳೋದಾದರೆ, ಇದೇನು ಡಿಪಾರ್ಟ್ಮೆಂಟಿಗೆ ಗೊತ್ತಿಲ್ಲದೆ ಇರೋದಲ್ಲ. ಗೊತ್ತಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಆ ಜೈಲು ಸಿಬ್ಬಂದಿ ಯಾರ್ಯಾರು ಕೈದಿಗಳ ಜೊತೆ ಕಾಂಟ್ಯಾಕ್ಟಿಗೆ ಬರ್ತಾರಲ್ಲ, ಆ ಜೈಲು ಸಿಬ್ಬಂದಿಯ ಗೂಗಲ್ ಪೇ, ಫೋನ್ಪೇ ಚೆಕ್ ಮಾಡಿಬಿಡಿ. ಅವ್ರಿಗೆ ಎಷ್ಟು ದುಡ್ಡು ಬಂತು, ಯಾರು ಹಾಕ್ತಾ ಇದ್ದಾರೆ. 1 ಲಕ್ಷ ಅಥವಾ 1 ಲಕ್ಷದ ಒಳಗಡೆ ದುಡ್ಡು ತರಿಸ್ಕೋಬೇಕು ಅಂದರೆ ಇವರು ಗೂಗಲ್ ಪೇ, ಫೋನ್ಪೇ ನಂಬರನ್ನು ಕೊಡ್ತಾರೆ ದುಡ್ಡು ಹಾಕೋರಿಗೆ. ಸಾಮಾನ್ಯವಾಗಿ ಮನೆ ಜನನೇ ಹಾಕ್ತಿರ್ತಾರೆ ಜೈಲಲ್ಲಿ ಖರ್ಚಿಗೆ ಬೇಕು ಅಂತ. ಅವರು ಇವ್ರಿಗೆ ದುಡ್ಡು ಹಾಕ್ತಾರೆ, ಕೊಟ್ಟಿದ್ದ ನಂಬರಿಗೆ ದುಡ್ಡು ಹಾಕ್ತಾರೆ. ಜೈಲು ಸಿಬ್ಬಂದಿಯ ನಂಬರ್ ಅದು. ಅವರು ದುಡ್ಡು ಬಂದ ನಂತರ ATMಗೆ ಹೋಗಿ ದುಡ್ಡು ವಿಡ್ರಾ ಮಾಡ್ಕೋತಾರೆ. ವಿಡ್ರಾ ಮಾಡಿ 10% ಕಮಿಷನ್ ಇಟ್ಕೋತಾರೆ ತಮಗೆ.
ಉಳಿದಿರೋ ದುಡ್ಡನ್ನು ಜೈಲು ಒಳಗಡೆ ತಂದು ಕೊಡ್ತಾರೆ. ಜೈಲು ಸಿಬ್ಬಂದಿ ಆದ್ದರಿಂದ ತಪಾಸಣೆ ಸರ್ಚ್ ಗಿರ್ಚಿ ಏನು ಬರೋದಿಲ್ಲ. 10% ಕಮಿಷನ್. 1,00,000 ರೂಪಾಯಿ ಕೈದಿಯ ಮನೆಯವರು ಫ್ರೆಂಡ್ಸು ಯಾರು ಹಾಕಿದ್ರೆ ಫೋನ್ಪೇ ಮಾಡಿದ್ರೆ ಕೈದಿಗೆ 90,000 ಪ್ರಾಂಪ್ಟಾಗಿ ತಗೊಂಡೋಗಿ ಕೊಡ್ತಾರೆ. ಅದರಲ್ಲಿ ಮೋಸದ ವ್ಯವಹಾರ ಇಲ್ಲ. ಅದಕ್ಕಿಂತ ಜಾಸ್ತಿ ದುಡ್ಡಪ್ಪ. ಈಗ ವಿಲ್ಸನ್ ಗಾರ್ಡನ್ ನಾಗಂಥರದು ತಿಂಗಳ ಖರ್ಚು 10 ಲಕ್ಷ ರೀ. ಎಷ್ಟು ಅಂತ ಫೋನ್ಪೇ, ಎಷ್ಟು ಅಂತ ಗೂಗಲ್ ಪೇ ಮಾಡಿಸ್ಕೊತೀರಿ? ಅವ್ರದ್ದೊಂದು ಬೇರೆ ವ್ಯವಸ್ಥೆ ಇದೆ. ಜೈಲಿನ ಆಸುಪಾಸಿನಲ್ಲಿ ಕೆಲವೊಂದಷ್ಟು ಅಂಗಡಿಗಳಿದ್ದಾವೆ, ಪಾನ್ ಶಾಪ್ಗಳು, ಬೇಕರಿಗಳು, ಡೆಸಿಗ್ನೇಟೆಡ್ ಜಾಗಗಳು. ಅಲ್ಲಿಗೆ ಹಾರ್ಡ್ ಕ್ಯಾಶ್ ತಂದು ತಲುಪಿಸ್ತಾರೆ. ಕೆಲವು ಕೈದಿಗಳು, ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವ ಕೈದಿಗಳು, ಆ ಕೈದಿಗಳ ಮೇಲೆ ವರ್ಷಗಟ್ಟಲೆ ಅವರು ಇದ್ದ ಕಾರಣಕ್ಕಾಗಿ ನಂಬಿಕೆ ಬೆಳೆದಿರುತ್ತೆ. ಅವರು ಆರಾಮಾಗಿ ಓಡಾಡ್ತಾರೆ ಹೊರಗಡೆ. ಕೆಲವರು ಸೂಪರಿಂಟೆಂಡೆಂಟ್ ಮನೆ ಕೆಲಸ ಮಾಡ್ತಾರೆ, ಹೋಗಿ ದಿನಗೆ ಮನೆ ಕೆಲಸ ಮಾಡ್ತಾರೆ. ಅವರು ಹೊರಗಡೆ ಹೋಗ್ತಾರಲ್ಲ, ಅವ್ರಿಗೆ ಮೊದಲೇ ಮೆಸೇಜ್ ಇರುತ್ತೆ, ಹೋಗಿ ಆ ಅಂಗಡಿಗೆ ಹೋಗಿ ಕ್ಯಾಶ್ ಇಸ್ಕೊತಾರೆ. ಕ್ಯಾಶ್ ಇಸ್ಕೊಂಡು ಹಾರ್ಡ್ ಕ್ಯಾಶನ್ನು ತಗೊಂಡೋಗಿ ತಮ್ಮ ಕಮಿಷನ್ 10% ಕಮಿಷನ್ ಇಟ್ಕೊಂಡು ಹಾರ್ಡ್ ಕ್ಯಾಶ್ ಕೊಟ್ಟು ಬರ್ತಾರೆ ಒಳಗಡೆ. ತುಂಬ ಪ್ರಾಂಪ್ಟಾಗಿ ಕೊಡ್ತಾರೆ. ಇಡೀ ಸೆಟ್ಟಿಂಗ್ ಇದೆ ಅಲ್ಲಿ. 10% ಕಮಿಷನ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೋಗಬೇಕು ಅಂತ ಸೆಟ್ಟಿಂಗ್ ಇದೆ. ಆ ಸೆಟ್ಟಿಂಗ್ ಪ್ರಕಾರ ನಡೆಯುತ್ತೆ. ಚೆಕ್ಕಿಂಗ್ನಲ್ಲಿ ಕೂತ್ಕೊಂಡಂಥವರೇ ತಿಂಗಳಿಗೆ ಲಕ್ಷಾನುಗಟ್ಟಲೆ ಮಾಡ್ಕೋತಾರಂತೆ. ಚೆಕ್ ಮಾಡಿಬಿಡ್ತಾರಲ್ಲ, ಅವ್ರು ಮಾಡ್ಕೊಳ್ಳೋ ದುಡ್ಡೇ ಅಷ್ಟಿದೆ ರೀ. ಅಲ್ಲಿ ಹೆಂಗೆ ಅಂದರೆ, ಮುಂಚೆ ದರ್ಶನ್ ಜೈಲಿಗೆ ಹೋದ ಒಂದು 4-5 ದಿವಸದಲ್ಲಿ ಒಂದು ಸುದ್ದಿ ಬಂತು ನನಗೆ. ಸ್ವೀಟ್ ತಿನ್ಬೇಕು ಅನಿಸಿತ್ತಂತ ಅವನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.